ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಒಂದು ಖುಷಿ ದಿನ. ಚಲುವರಾಜು ವಾಯುಪುತ್ರ ಡೆವಲಪರ್ಸ್ ಪ್ರೊಪ್ರೈಟರ್ ಆಗಿರುವಂತಹ ಚಲುವರಾಜು ಅವ್ರದ್ದು ಬರ್ತಡೇ ಸೊ ವಿಜೃಂಭಣೆಯಿಂದ ಮಾಡ್ಕೋತಾ ಇದ್ದಾರೆ. ಸೊ ಅವರಿಗೆ ತಾಯಿ ಚಾಮುಂಡೇಶ್ವರಿ ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ, ಅವರನ್ನ ಎಲ್ಲಾ ಕ್ಷೇತ್ರದಲ್ಲೂ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿ ಅಂತ ತಾಯಿ ಚಾಮುಂಡೇಶ್ವರಿ ಹತ್ರ ಬೇಡ್ಕೊತಾ ಇದ್ದೀನಿ. ಸೊ ಮಾವುತ ಚಿತ್ರ ಈಗ ಆಲ್ರೆಡಿ ನಾವು ಒಂದು ಟೀಸರ್ ಮತ್ತೆ ಒಂದು ಸಾಂಗ್ ನ ರಿಲೀಸ್ ಮಾಡಿದೀವಿ. ಟೀಸರ್ ಬಂದ್ಬಿಟ್ಟು ಅಭಿಮನ್ಯು ಆನೆ ಹತ್ರನೇ ರಿಲೀಸ್ ಮಾಡಿಸಿದ್ದು. ಇದನ್ನ ನಾವು 8 ಬಾರಿ ಅಂಬಾರಿ ಹೊತ್ತಂತ ಅರ್ಜುನನಿಗೆ ಒಂದು ಸಮರ್ಪಣೆ ಮಾಡಿದ್ವಿ. ನಮ್ದು ಮೂವಿ ಒಂದು ಫಾರೆಸ್ಟ್ ಮತ್ತೆ ಒಬ್ಬ ಮಾವುತ ಒಂದು ಆನೆಯ ಒಂದು ಬಾಂಡಿಂಗ್ ಹೆಂಗಿರುತ್ತೆ, ಸೊ ಅಲ್ಲಿ ಕನ್ಸರ್ವೇಶನ್, ಫಾರೆಸ್ಟ್ ಕನ್ಸರ್ವೇಶನ್ ಬಗ್ಗೆ ನಾವು ಇದನ್ನ ಮೂವಿ ಮಾಡಿದೀವಿ. ಸೊ ಅರ್ಜುನನ್ಗೆ ಒಂದು ಟೀಸರ್ ನ ನಾವು ಅಭಿಮನ್ಯು ಆನೆ ಹತ್ರನೇ ರಿಲೀಸ್ ಮಾಡಿಸಿದೀವಿ. ಸೊ ಈಗ ಯಾರು ಸಹ ಯಾವ್ದೋ ಒಂದು ಪ್ರಾಣಿ ಹತ್ರ ಅಥವಾ ಮತ್ತೊಂದು ಬೇರೆ ಎಲ್ಲೂ ಮಾಡ್ಸಿಲ್ಲ. ಸೊ ನಾವು ಏನ್ ಮಾಡಿದೀವಿ ಅಂತಂದ್ರೆ ನಾವು ಅರ್ಜುನನ್ಗೆ ಸಮರ್ಪಣೆ ಮಾಡಿರೋದ್ರಿಂದ ಸೊ ಅವನ ಡೆಡಿಕೇಶನ್, ಅವನ ನೆನಪಿಗೋಸ್ಕರ ಅಭಿಮನ್ಯು ಆನೆ ಹತ್ರನೇ ನಾವು ಸಾಂಗ್ ನ ರಿಲೀಸ್ ಮಾಡ್ಸಿದ್ವಿ, ಟೀಸರ್ ನ ರಿಲೀಸ್ ಮಾಡ್ಸಿದ್ವಿ. ಸೊ ನಮ್ಮ ಯದುವೀರ್ ಸರ್ ನಿನ್ನೆ ಸಾಂಗ್ ನ ರಿಲೀಸ್ ಮಾಡ್ಕೊಟ್ರು. ಇದು ಎಲ್ಲ ಅಪ್ಡೇಟ್ಸ್ ಗಳು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ನಮ್ದು ಮೂವಿ ಎನಿ ಅಪ್ಡೇಟ್ಸ್ ನಿಮಗೆ ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇರುತ್ತೆ. ದಯವಿಟ್ಟು ಇದೇ ತಿಂಗಳು 30ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ. ಎಲ್ಲಾ ಕನ್ನಡದ ಜನತೆಗಳು ಕನ್ನಡ ಈ ಮಣ್ಣಿನ ಸಿನಿಮಾ ಮಾಡಿದೀವಿ. ಸೊ ನಾವು ಒಂದು ಫಾರೆಸ್ಟ್ ಕನ್ಸರ್ವೇಶನ್ ಬಗ್ಗೆ ಸಿನಿಮಾ ಮಾಡಿದೀವಿ. ಈ ಮಣ್ಣಿನ ಸಿನಿಮಾ ಅಂತಂದ್ರೆ ನಾವು ಒಂದು 8 ಬಾರಿ ಅಂಬಾರಿಯನ್ನು ಹೊತ್ತ ಅರ್ಜುನನಿಗೆ ಒಂದು ಸಮರ್ಪಣೆ ಮಾಡಿದೀವಿ. ಅರ್ಜುನ ಯಾವ ತರ ಒಂದು ಕಾಡುಗಳಿಂದ ಅರಣ್ಯನ ರಕ್ಷಣೆ ಮಾಡ್ತಾನೆ, ಸೊ ಅಲ್ಲಿರುವಂತ ಟ್ರೈಬಲ್ಸ್ ನ ಒಂದು ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಸೊ ಆ ತರದೊಂದು ತುಂಬಾ ಅದ್ಭುತವಾದ ಒಂದು ಸಿನಿಮಾ ಮಾಡಿದೀವಿ. ಒಂದು ಆನೆ ಇಟ್ಕೊಂಡು ಮಾಡಿರೋದ್ರಿಂದ ಸೊ ಎಲ್ಲಾ ಕರ್ನಾಟಕದ ಜನತೆಗಳು ಬಂದು ಜನವರಿ 30ಕ್ಕೆ ಸಿನಿಮಾ ಮಂದಿರದಲ್ಲೇ ಸಿನಿಮಾ ನೋಡಿ ಸೊ ನಮ್ಮ ಯೂತ್ಸ್ ನ ಹೊಸ ಪ್ರತಿಭೆಗಳನ್ನ ಬೆಳೆಸ್ಬೇಕು ಅಂತ ಇಡೀ ಕರ್ನಾಟಕದ ಸರ್ವದೇ ಜನಗಳಲ್ಲಿ ಬೇಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾಕೆಂದ್ರೆ ಚಿತ್ರಮಂದಿಗಳ ಸಮಸ್ಯೆ ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ಈಗ ಹಿರಿಯ ನಟರು ಪೈಪೋಟಿ ಕೊಡ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಹಿರಿಯ ನಟರು ಪೈಪೋಟಿ ಮತ್ತೆ ಇದು ನಮ್ಮ ಕನ್ನಡದ ಜನತೆಗಳು ಯಾವ್ದನ್ನು ಕೇಳಲ್ಲ ಸರ್. ಈಗ ಯಾರೇ ಏನೇ ಮಾಡ್ಕೊಂಡ್ರು ಜನ ಏನ್ ಕೇಳ್ತಾರೆ, ಸೊ ಒಂದೊಳ್ಳೆ ಕಂಟೆಂಟ್ ನ ಕೇಳ್ತಾರೆ ಸರ್. ಸೊ ಇವಾಗ ಹಿಂದೆ ಈಗ ಸಾಕಷ್ಟು ಸಿನಿಮಾಗಳು, ಮಾದೇಶ ಆಗಿರ್ಲಿ, ಸೊ ಸೂಫ್ರಮ್ ಶೋ ಆಗ್ಲಿ, ಈ ತರದ್ ಒಂದಷ್ಟು ಮೂವಿಗಳು ಬಂತು ಸರ್. ಸೊ ಅವರು ಎಲ್ಲ ಇವಾಗ ಮಾಡಿದಂತ ಇವರೇನೆ ಜನಗಳು ತುಂಬಾ ಇಷ್ಟಪಟ್ಟು ಇಡೀ ಕರ್ನಾಟಕದಾದ್ಯಂತ ಅವ್ರನ್ನ ಯಾವ ಮಟ್ಟಕ್ಕೆ ಬೆಳೆಸಿದ್ರು ಅಂತಂದ್ರೆ ಸೊ ಕಂಟೆಂಟ್ ಇರೋ ಅಂತ ಸಿನಿಮಾ ಕೊಟ್ರೆ ಸರ್ ಖಂಡಿತ ಜನ ನೋಡ್ತಾರೆ ಸರ್. ಈಗ ಥಿಯೇಟರ್ ಸರ್ ನಾವು ಕರ್ನಾಟಕದಾದ್ಯಂತ ಪ್ಲಾನ್ ಮಾಡ್ಕೊಂಡಿದೀವಿ ಸರ್. ನಮ್ ಜನವರಿ 30ರಿಂದ ಎಲ್ಲಾ ಥಿಯೇಟರ್ಗಳನ್ನು ನಮಗೆ ಇನ್ನೇನು ಒಂದು ವಾರ ಇದೆ ಅನ್ನುವಾಗ ಗೊತ್ತಾಗುತ್ತೆ ಯಾವ್ದ್ಯಾವ್ದು ಅಂತ. ಸೊ ಆದ್ರೂನು ಸೊ ಮಿನಿಮಮ್ ಒಂದು 100 ಥಿಯೇಟರ್ ಅಲ್ಲಿ ರಿಲೀಸ್ ಮಾಡುವಂತ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ಇದು ಮೂವಿ ಏನಪ್ಪಾ ಅಂತಂದ್ರೆ ಸರ್, ಈಗ ಇದ್ರಲ್ಲಿ ಯಾರೋ ಫಾಲೋವರ್ಸ್ ಯಾರೋ ಇನ್ನೊಂದು ಮತ್ತೊಂದು ಆ ತರದ್ದೆಲ್ಲ ಏನಿದೆ ಸರ್. ಒಂದು ಆನೆ, ಒಂದು ಪ್ರಾಣಿ ಯಾವ ತರ ಫಾರೆಸ್ಟ್ ನ, ಸೊ ಅದ್ರಲ್ಲೂ ನಮ್ಮ ಅರ್ಜುನ. ಸೊ ಇದು ನಿಜವಾದ ಆನೆ. ನಾವೇನಪ್ಪಾ ಅಂತಂದ್ರೆ ಸಕ್ರೆಬೈಲ್ ಕ್ಯಾಂಪ್ ಅಲ್ಲಿ ಸಾಗರ್ ಆನೆ ಅಂತ ಇದೆ. ಆ ಆನೆನ ನಾವು ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಅದನ್ನ ನಾವು ಇಡೀ ಸಿನಿಮಾ ಅದು ಆಕ್ಟಿಂಗ್ ಮಾಡಿದ್ವಿ ಸರ್. ಸೊ ಹಂಗಾಗಿ ಇದು ಏನಪ್ಪಾ ಅಂತಂದ್ರೆ ಒಂದು ಅರಣ್ಯ ಸಂರಕ್ಷಣೆ ಬಗ್ಗೆ ಒಂದು ಕಂಟೆಂಟ್ ಇರೋ ಒಂದು ಮೂವಿ ಇರೋದ್ರಿಂದ ಜನಗಳು ಎಲ್ಲರೂ ಇಷ್ಟಪಡ್ತಾರೆ, ಸಿನಿಮಾ ನೋಡ್ತಾರೆ, 100% ನೋಡ್ತಾರೆ ಸರ್.